ನಾವು ಇವತ್ತಿನ ವಿಡಿಯೋದಲ್ಲಿ ಐಸಾಕ್ ಅಸಿಮೋ ಅವರು ಬರೆದಿರುವಂತಹ ದ ಲಾಸ್ಟ್ ಕ್ವೆಶ್ಚನ್ ಅನ್ನುವಂತಹ ಸೈನ್ಸ್ ಫಿಕ್ಷನ್ನ ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಐಸಾಕ್ ಅಸಿಮೋ ಅವರು ಅಮೆರಿಕದ ಫೇಮಸ್ ಸೈನ್ಸ್ ಫಿಕ್ಷನ್ ರೈಟರ್ ಆಗಿದ್ದಾರೆ ಮತ್ತು ಇವರು ಬಯೋಕೆಮಿಸ್ಟ್ಗೂ ಸಹ ಇವರು 500 ಬುಕ್ಸನ್ನು ಬರೆದಿದ್ದಾರೆ. ಫೇಮಸ್ ಅಂತ ಹೇಳಿದರೆ ಇವರು ಕಾಂಟ್ರಿಬ್ಯೂಷನನ್ನು ಕೊಟ್ಟಿರುವಂಥ ಸೈನ್ಸ್ ಫೀಲ್ಡಲ್ಲಿ, ಎಸ್ಪೆಷಲಿ ಸೈನ್ಸ್ ಫಿಕ್ಷನ್ ಆಗಿರ್ಬೋದು. ಮತ್ತು ಇವ್ರ ವರ್ಕಲ್ಲಿ ತುಂಬ ಫೇಮಸ್ ಥೀಮ್ಸ್ ಅಂತ ನೋಡಿದರೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟಿಕ್ಸ್, ಸ್ಪೇಸ್ ಟ್ರಾವೆಲ್ ಮತ್ತು ಫ್ಯೂಚರ್ ಆಫ್ ಹ್ಯುಮ್ಯಾನಿಟಿ ಅನ್ನೋದು ನೋಡ್ಬೋದು. ಮತ್ತು ಇವರು ಫೇಮಸ್ ವರ್ಕ್ಸ್ ಅಂತ ನಾವು ನೋಡೋದಾಗಿದ್ದರೆ ಫೌಂಡೇಶನ್ ಅಂತ ಬರೆದಿದ್ದಾರೆ, ರೋಬೋಟ್, ದ ಲಾಸ್ಟ್ ಕ್ವೆಶ್ಚನ್ ಅನ್ನುವಂತಹ ಇದು ಫೇಮಸ್ ಶಾರ್ಟ್ ಸ್ಟೋರೀಸ್ ಆಗಿರುತ್ತೆ. ಸೊ ಹೀ ಈಸ್ ರಿಗಾರ್ಡೆಡ್ ಆ್ಯಸ್ ಇವ್ರನ್ನ ತುಂಬ ಫೇಮಸ್ ಗ್ರೇಟೆಸ್ಟ್ ಸೈನ್ಸ್ ಫಿಕ್ಷನ್ ರೈಟರ್ ಅಂತ ಇವ್ರನ್ನ ಹೇಳ್ತಾರೆ. ಸೊ ಏನು ಈ ಲಾಸ್ಟ್ ಕ್ವೆಶ್ಚನ್ ಅನ್ನೋದೇನಿದೆ ಒಂದು ಫೇಮಸ್ ಸೈನ್ಸ್ ಫಿಕ್ಷನ್ ಅಂತ ಹೇಳ್ಬೋದು. ಇದನ್ನು 1956 ಪಬ್ಲಿಷ್ ಮಾಡಿದ್ದಾರೆ. ಈ ಸ್ಟೋರಿಯಲ್ಲಿ ಟ್ರಿಲಿಯನ್ಸ್ ಆಫ್ ಇಯರ್ಸ್ ಇರುತ್ತೆ, ಅದರದ್ದು ಮುಂದೆ ಬರುವಂಥ ಫ್ಯೂಚರ್ ಹೇಗಿರುತ್ತೆ ಅನ್ನೋದು ಈ ಸ್ಟೋರಿಯಲ್ಲಿ ಹೇಳಿದ್ದಾರೆ. ಸೊ ಇದರಲ್ಲಿ ಮಾನವನ ಬೆಳವಣಿಗೆ, ಹ್ಯುಮ್ಯಾನಿಟಿ ಯಾವ ರೀತಿ ಇರುತ್ತೆ, ಮತ್ತು ಅಡ್ವಾನ್ಸ್ ಟೆಕ್ನಾಲಜಿ ಹೇಗಿರುತ್ತೆ, ಕಂಪ್ಯೂಟರ್ಸ್ ಯಾವ ರೀತಿ ಇರ್ತವೆ, ಮತ್ತು ಇದರಲ್ಲಿ ತುಂಬ ಫೇಮಸ್ ಥೀಮ್ಸ್ ಅಂತ ಹೇಳಿದರೆ ಎಂಟ್ರೋಪಿ ಅಂತ ಇದೆ, ಇಮಾರ್ಟಾಲಿಟಿ ಅಂತ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಇದೆ. ಸೊ ಇದು ಬ್ರಹ್ಮಾಂಡದ ಅದ್ರ ಬಗ್ಗೆ ಇದೆ, ಮತ್ತು ಕ್ರಿಯೇಷನ್, ಸೃಷ್ಟಿ ಹೇಗಾಗುತ್ತೆ. ಸೊ ಇದನ್ನೆಲ್ಲ ತುಂಬ ಚೆನ್ನಾಗಿ ಥೀಮ್ಸ್ನ ಈ ಸ್ಟೋರಿಯಲ್ಲಿ ನೋಡ್ಬೋದು. ಸೊ ಇಲ್ಲಿ ಸೆಂಟ್ರಲ್ ಥೀಮ್ ಅಂತ ಹೇಳಿದರೆ ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್ ಅಂತ ಹೇಳಿದರೆ ಥ್ರೂ ಔಟ್ ದ ಸ್ಟೋರಿ ಈಸ್ ಕ್ಯಾನ್ ಎಂಟ್ರೋಪಿ ಬಿ ರಿವರ್ಸ್ಡ್ ಅನ್ನೋವಂಥದ್ದು. ಸೊ ಇಲ್ಲಿ ಎಂಟ್ರೋಪಿ ಅಂತ ಹೇಳಿದರೆ ಇದು ಒಂದು ಗ್ರ್ಯಾಜುವಲ್ ಲಾಸ್ ಆಫ್ ಯೂಸಬಲ್ ಎನರ್ಜಿ ಅಂತ ಹೇಳ್ಬೋದು. ಒಂದು ಎನರ್ಜಿ ಲಾಸ್, ಈ ಬ್ರಹ್ಮಾಂಡದಲ್ಲಿ ಇರುವಂಥ ಒಂದು ಎನರ್ಜಿ ಏನಾಗುತ್ತೆ, ಓವರ್ ಯೂಸಿಂದ ಏನಾಗುತ್ತೆ ಅದು ಕಮ್ಮಿ ಆಗ್ತಾ ಹೋಗೋದು. ಮತ್ತು ಈ ಸ್ಟಾರ್ಸ್ ಎಲ್ಲ ಏನಿದ್ದಾವೆ ಗ್ಯಾಲಾಕ್ಸಿಯಲ್ಲಿ, ಆ ಸ್ಟಾರ್ಸ್ ಎಲ್ಲ ಎಂಡ್ ಆಗುತ್ತೆ ಅನ್ನೋದು, ಮತ್ತು ಎಂಡ್ ಆಫ್ ಲೈಫ್ ಆಗೋದು, ಅಂದರೆ ಜೀವನ ಅಂದರೆ ಏನಾಗುತ್ತೆ ಎಂಡ್ ಆಗೋದು ಅನ್ನೋದು ಈ ಎಂಟ್ರೋಪಿ ಅನ್ನೋ ವರ್ಡಿಂದ ನಾವು ನೋಡ್ಬೋದು ಮೀನಿಂಗು. ಸೊ ಈ ಸ್ಟೋರಿಯಲ್ಲಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಬರ್ತವೆ ನೋಡಿ. ಫಸ್ಟ್ ಕ್ಯಾರೆಕ್ಟರ್ ಅಂತ ಹೇಳಿದರೆ ಅಲೆಕ್ಸಾಂಡರ್ ಎಡೆಲ್ ಅನ್ನೋರು. ಸೊ ಇವರು ಒಂದು ಟೆಕ್ನಿಷಿಯನ್ ಆಗಿರ್ತಾರೆ ಅಥವಾ ಒಂದು ಇಂಜಿನಿಯರ್ ಅಂತ ಹೇಳ್ಬೋದು. ಇವರು ಸೂಪರ್ ಕಂಪ್ಯೂಟರ್ ಜೊತೆ ವರ್ಕ್ ಮಾಡ್ತಾ ಇರ್ತಾರೆ. ಆ ಸೂಪರ್ ಕಂಪ್ಯೂಟರ್ ಹೆಸರು ಏನಾಗಿರುತ್ತೆ, ಮಲ್ಟಿ ವ್ಯಾಕ್ ಅನ್ನುವಂಥ ಕಂಪ್ಯೂಟರ್ ಆಗಿರುತ್ತೆ. ಇವರು ತುಂಬ ಆಪ್ಟಿಮಿಸ್ಟಿಕ್ ಇರ್ತಾರೆ ಮತ್ತು ಪ್ರೌಡ್ ಫೀಲ್ ಮಾಡ್ತಾರೆ ಅವರ ಅಚೀವ್ಮೆಂಟ್ಸ್ ಬಗ್ಗೆ. ಮತ್ತು ಅವರು ಬಿಲೀವ್ ಮಾಡ್ತಾರೆ ಸೋಲರ್ ಎನರ್ಜಿ ಏನಾಗುತ್ತೆ ಒಂದು ಪವರನ್ನು ಪ್ರೊವೈಡ್ ಮಾಡುತ್ತೆ ಲಾಂಗ್ ಟೈಮಿಗೆ ಅಂತ, ಒಂದು ಎನರ್ಜಿನ ಪ್ರೊವೈಡ್ ಮಾಡುತ್ತೆ ಅಂತ ಅವರು ಬಿಲೀವ್ ಮಾಡ್ತಾರೆ. ಸೊ ಅವರೇ ಒಂದು ಫಸ್ಟ್ ಕ್ವೆಶ್ಚನನ್ನು ಈ ಸ್ಟೋರಿಯಲ್ಲಿ ಕೇಳೋದು. ಓಕೆ, ಲಾಸ್ಟ್ ಕ್ವೆಶ್ಚನ್ ಒಂದು ವರ್ಷನ್ ಫಸ್ಟ್ ಕ್ವೆಶ್ಚನ್ ಕೇಳ್ತಾನೆ. ನೆಕ್ಸ್ಟ್ ಈಸ್ ಬೆಟ್ರಮ್ ಲೋಪೋ ಅಂತ ಇರ್ತಾರೆ. ಇವರು ಎಡೆಲ್ ಅವ್ರ ಫ್ರೆಂಡ್ ಆಗಿರ್ತಾರೆ ಮತ್ತು ಕಲೀಗ್ ಆಗಿರ್ತಾರೆ, ಜೊತೆಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಇವರು ತುಂಬ ಪ್ರಾಕ್ಟಿಕಲ್ ಇರ್ತಾರೆ ಮತ್ತು ಸ್ಕೆಪ್ಟಿಕಲ್ ಇರ್ತಾರೆ ದ್ಯಾನ್ ಎಡೆಲ್. ಇವರು ತುಂಬ ಡೌಟ್ಫುಲ್ ಇರ್ತಾರೆ, ಎಲ್ಲದನ್ನು ಪ್ರಶ್ನೆ ಮಾಡ್ತಾರೆ, ಅವರು ಈಸಿಯಾಗಿ ಯಾವುದನ್ನು ಬಿಲೀವ್ ಮಾಡ್ತಾ ಇರಲ್ಲ. ಸೊ ಎಡೆಲ್ ಅವರು ರಿಮೈಂಡ್ ಮಾಡ್ತಾರೆ, ಅಂದರೆ ಸನ್ ಏನಾಗುತ್ತೆ ಈವೆಂಚುಲಿ ಡೈ ಆಗುತ್ತೆ, ಅಂದರೆ ಸನ್ ಏನಾಗುತ್ತೆ ಸೂರ್ಯ ಒಂದಿನ ಸತ್ತು ಹೋಗುತ್ತೆ ಅಂತ ಅವರು ಇಲ್ಲಿ ಒಂದು ತುಂಬ ಸೀರಿಯಸ್ ಕ್ವೆಶ್ಚನ್ನ ಕೇಳ್ತಾರೆ. ಸೊ ಹಿಸ್ ಕನ್ಸರ್ನ್ ಲೀಡ್ ಟು ದಿ ಡಿಸ್ಕಷನ್ ಅಬೌಟ್ ದಿ ಎಂಟ್ರೋಪಿ. ಈ ಪ್ರಶ್ನೆ ಕೇಳಿದಾಗ ಅವರಿಬ್ಬರಲ್ಲಿ ಡಿಸ್ಕಷನ್ ಆಗುತ್ತೆ ಅಬೌಟ್ ಎಂಟ್ರೋಪಿ ಬಗ್ಗೆ ಅವರು ಡಿಸ್ಕಸ್ ಮಾಡ್ತಾರೆ. ಸೊ ಇಲ್ಲಿ ನೆಕ್ಸ್ಟ್ ಕ್ಯಾರೆಕ್ಟರ್ ಅಂತ ಹೇಳಿದರೆ ಝೆರಾಯ್ಡ್ ಅಂತ ಇರ್ತಾರೆ. ಸೊ ಇವರು ಸ್ಪೇಸಲ್ಲಿ ಟ್ರಾವೆಲ್ ಮಾಡ್ತಾರೆ ಫ್ಯಾಮಿಲಿ ಜೊತೆ. ಓಕೆ, ಯಾವ ಪ್ಲ್ಯಾನೆಟ್ ಅಂತ ಹೇಳಿದರೆ X-23 ಅಂತ ಇರುತ್ತೆ, ಅಲ್ಲಿ ಅವರು ಟ್ರಾವೆಲ್ ಮಾಡ್ತಾರೆ. ಸೊ ಇವರು ಯೂಸ್ ಮಾಡುವಂಥ ಕಂಪ್ಯೂಟರ್ ಏನಾಗಿರುತ್ತೆ ಮೈಕ್ರೋವ್ಯಾಕ್ ಅನ್ನುವಂಥ ಕಂಪ್ಯೂಟರ್ನ ಯೂಸ್ ಮಾಡ್ತಾರೆ ಜರ್ನಿಯಲ್ಲಿ. ಸೊ ಇವರು ರೆಪ್ರೆಸೆಂಟ್ ಮಾಡ್ತಾರೆ ಹ್ಯುಮ್ಯಾನಿಟಿ ಎಕ್ಸ್ಪೆನ್ಷನ್ ಇಂಟು ಸ್ಪೇಸಲ್ಲಿ, ಹ್ಯುಮ್ಯಾನಿಟಿ ಎಕ್ಸ್ಪೆನ್ಷನ್ ಆಗೋದನ್ನು ತೋರಿಸ್ತಾರೆ. ನೆಕ್ಸ್ಟ್ ಇವರು ವೈಫ್ ಇರ್ತಾರೆ, ಝೆರೋಡೈನ್ ಅನ್ನುವಂಥ ಇವರು ವೈಫ್ ಆಗಿರ್ತಾರೆ. ಅವರು ತುಂಬ ಎಮೋಷ್ನಲ್ ಫೀಲ್ ಮಾಡ್ಕೊತಾರೆ, ಅರ್ಥನ ಬಿಟ್ಟು ಹೋಗಬೇಕಾದ್ರೆ ತುಂಬ ಎಮೋಷ್ನಲ್ ಫೀಲ್ ಮಾಡ್ತಾರೆ. ಮತ್ತು ಹ್ಯುಮ್ಯಾನಿಟಿ ಅಟ್ಯಾಚ್ಮೆಂಟನ್ನು ಇವರು ಈ ಸ್ಟೋರಿಯಲ್ಲಿ ತೋರಿಸ್ತಾರೆ. ಮತ್ತು ಝೆರೋಡಿಟೆ 1 ಆ್ಯಂಡ್ ಝೆರೋಡಿಟೆ 2 ಅಂತ ಇರ್ತಾರೆ. ಇವರು ಅವ್ರ ಮಕ್ಕಳಾಗಿರ್ತಾರೆ, ಝೆರಾಯ್ಡ್ ಮತ್ತು ಝೆರೋಡೈನ್ ಅವ್ರ ಡಾಟರ್ಸ್ ಆಗಿರ್ತಾರೆ. ಸೊ ಇವ್ರು ತುಂಬ ಕ್ಯೂರಿಯಸ್ ಮಕ್ಕಳಾಗಿರ್ತಾರೆ. ಪ್ರತಿ ಸರಿ ಅವರು ಕ್ವೆಶ್ಚನ್ಸನ್ನು ಮಾಡ್ತಾ ಇರ್ತಾರೆ, ಫ್ಯೂಚರ್ ಬಗ್ಗೆ ಅವರು ಕ್ವೆಶ್ಚನ್ಸನ್ನು ಮಾಡ್ತಾರೆ. ಮತ್ತು ಅವರಿಗೆ ಒಂದು ಭಯ ಇರುತ್ತೆ. ಸೊ ಏನು ಅಂತ ಹೇಳಿದರೆ ಎಲ್ಲ ಸ್ಟಾರ್ಸು ಸತ್ತು ಹೋಗ್ಬಿಡ್ತವೆ ಅನ್ನುವಂಥ ಭಯ ಇರುತ್ತೆ. ಸೊ ಇಲ್ಲಿ ಇವರು ಸಹ ಈ ಸ್ಟೋರಿಯಲ್ಲಿ ಕ್ವೆಶ್ಚನ್ಸನ್ನು ಕೇಳ್ತಾರೆ. ಸೊ ನೆಕ್ಸ್ಟ್ ಕ್ಯಾರೆಕ್ಟರ್ ಅಂತ ಹೇಳಿದರೆ VJ-23X ಆಫ್ ಲ್ಯಾಮಂತ್ ಅಂತ ಇರ್ತಾರೆ. ಸೊ ಇವರು ಗ್ಯಾಲಾಕ್ಟಿಕ್ ಕೌನ್ಸಿಲ್ ಅಫಿಷಿಯಲ್ ಆಗಿರ್ತಾರೆ. ಸೊ ಇವ್ರು ಫ್ಯೂಚರ್ ಏಜಲ್ಲಿ ಒಬ್ಬ ಕೌನ್ಸಿಲ್ ಅಫಿಷಿಯಲ್ ಆಗಿರ್ತಾರೆ ಇವರು. ಸೊ ಇವರು ಕನ್ಸರ್ನ್ ಆಗಿರ್ತಾರೆ ಯಾವುದ್ರ ಬಗ್ಗೆ ಅಂತ ಅಂದರೆ ಪಾಪ್ಯುಲೇಷನ್ ಗ್ರೋತ್ ಆಗ್ತಾ ಇರುತ್ತೆ ಮತ್ತು ಎನರ್ಜಿ ಶಾರ್ಟೇಜ್ ಆಗ್ತಾ ಇರುತ್ತೆ, ಅದ್ರ ಬಗ್ಗೆ ತುಂಬ ಇವರು ಚಿಂತೆ ಮಾಡ್ತಾ ಇರ್ತಾರೆ. ಮತ್ತು ಇವರು ಸಹ ಡಿಸ್ಕಸ್ ಮಾಡ್ತಾರೆ, ಎಂಟ್ರೋಪಿ ಬಗ್ಗೆ ಡಿಸ್ಕಸ್ ಮಾಡ್ತಾರೆ, ಫ್ಯೂಚರ್ ಆಫ್ ದಿ ಯೂನಿವರ್ಸ್, ಬ್ರಹ್ಮಾಂಡದ ಫ್ಯೂಚರ್ ಹೇಗಿರುತ್ತೆ ಅನ್ನೋದು ಬಗ್ಗೆ ಅವರು ಚಿಂತೆ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಈಸ್ MQ-17J ಆಫ್ ನಿಕ್ರಾನ್ ಅಂತ ಇರ್ತಾರೆ. ಸೊ ಇವರು ಫ್ರೆಂಡು ಮತ್ತು ಕಲೀಗ್ ಆಗಿರ್ತಾರೆ. VJ-23X ಏನಿರ್ತಾರೆ ಇವರು ಕಲೀಗ್ ಆಗಿರ್ತಾರೆ. ಮತ್ತು ಇವರು ತುಂಬ ಸೀರಿಯಸ್ ಇರ್ತಾರೆ ಮತ್ತು ಥಾಟ್ಫುಲ್ ಆಗಿರ್ತಾರೆ. ಇವರು ಡೈರೆಕ್ಟ್ಲಿ ಕ್ವಶನ್ಸನ್ನು ಕೇಳುತ್ತಾರೆ. ಗ್ಯಾಲಾಕ್ಟಿಕ್ AC ಅಂತ ಇರುತ್ತೆ, ಒಂದು ಕಂಪ್ಯೂಟರ್ ಇರುತ್ತೆ, ಅದಕ್ಕೆ ಕ್ವಶನ್ಸನ್ನು ಅವರು ಕೇಳ್ತಾರೆ. ಯಾವ ಕ್ವಶನ್ ಕೇಳ್ತಾರೆ ಅಂದರೆ ಎಂಟ್ರೋಪಿ ಕ್ಯಾನ್ ಬಿ ರಿವರ್ಸ್ಡ್ ಅನ್ನುವಂಥ ಪ್ರಶ್ನೆನ ಇಲ್ಲಿ ಕೇಳ್ತಾರೆ.
ಸೊ ನೆಕ್ಸ್ಟ್ ಕ್ಯಾರೆಕ್ಟರ್ ಅಂತ ಹೇಳಿದರೆ ಝಿ ಪ್ರೈಮ್ ಅಂತ. ಸೊ ಇವರು ಅಡ್ವಾನ್ಸ್ಡ್ ಹ್ಯೂಮನ್ ಕಾನ್ಷಿಯಸ್ನೆಸ್ ಆಗಿರ್ತಾರೆ. ಸೊ ಮಿಲಿಯನ್ಸ್ ಆಫ್ ಇಯರ್ ಫ್ಯೂಚರಲ್ಲಿ ಎಕ್ಸಿಸ್ಟ್ ಆಗುವಂಥ ಕ್ಯಾರೆಕ್ಟರ್ ಇರ್ತಾರೆ. ಸೊ ಇವರು ಕೇವಲ ಮೈಂಡಾಗಿ ಉಳಿದಿರುತ್ತೆ, ಯಾವುದೇ ರೀತಿ ಫಿಸಿಕಲ್ ಬಾಡಿ ಇರೋಲ್ಲ, ಕೇವಲ ಮೈಂಡ್ ಇರುತ್ತೆ. ಮತ್ತು ಇವರು ಕ್ಯೂರಿಯಸ್ ಇರ್ತಾರೆ ಹ್ಯುಮ್ಯಾನಿಟಿ ಆರಿಜಿನ್ ಬಗ್ಗೆ, ಮತ್ತು ಫೇಟ್ ಆಫ್ ಸ್ಟಾರ್ಸ್ ಮುಂದೆ ಏನಾಗುತ್ತೆ ಅನ್ನೋದು ಚಿಂತೆ ಇರುತ್ತೆ, ಮತ್ತು ಹ್ಯುಮ್ಯಾನಿಟಿ ಆರಿಜಿನ್ ಹೇಗಾಯಿತು ಅನ್ನುವಂಥ ಇವರು ತುಂಬ ಕ್ಯೂರಿಯಸ್ ಇರ್ತಾರೆ, ಇವರಿಗೆ ಕುತೂಹಲ ಇರುತ್ತೆ. ನೆಕ್ಸ್ಟ್ ಈಸ್ ಡಿ ಸ್ಯಾಬ್ ವಾನ್ ಅನ್ನೋರು. ಸೊ ಇವರು ಅನದರ್ ಅಡ್ವಾನ್ಸ್ಡ್ ಹ್ಯೂಮನ್ ಕಾನ್ಷಿಯಸ್ನೆಸ್, ಬರೀ ಇವರು ಹ್ಯೂಮನ್ ಕಾನ್ಷಿಯಸ್ನೆಸ್ ಆಗಿರ್ತಾರೆ. ಸೊ ಇವರು ಕಂಪ್ಯಾನಿಯನ್ ಇರ್ತಾರೆ, ಝಿ ಪ್ರೈಮ್ಗೆ ಕಂಪ್ಯಾನಿಯನ್ ಇರ್ತಾರೆ. ಸೊ ಇವರು ಹೆಲ್ಪ್ ಮಾಡ್ತಾರೆ ಸರ್ಚ್ ಮಾಡೋದಕ್ಕೆ, ಆನ್ಸರ್ಸ್ ಈ ಕ್ವಶನ್ಸ್ ಏನಿರುತ್ತೆ, ಸೊ ಅವರಲ್ಲಿ ಕ್ವಶನ್ಸ್ಗಳಿರುತ್ತೆ, ಲಾಸ್ಟ್ ಕ್ವಶನ್ಸ್ ಇರುತ್ತೆ, ಅದನ್ನು ಸರ್ಚ್ ಮಾಡೋದಕ್ಕೆ ಇವರು ಹೆಲ್ಪ್ ಮಾಡ್ತಾರೆ. ನೆಕ್ಸ್ಟ್ ಕ್ಯಾರೆಕ್ಟರ್ ಅಂತ ಹೇಳಿದರೆ ಮ್ಯಾನ್ ಅಂತ ಇರ್ತಾರೆ. ಕಲೆಕ್ಟಿವ್ ಹ್ಯುಮ್ಯಾನಿಟಿ, ಎಲ್ಲ ಹ್ಯೂಮನ್ ಬೀಯಿಂಗ್ಗೆ ಸೇರಿಸಿ ಇಲ್ಲಿ ಒಬ್ಬ ಮ್ಯಾನ್ ಇರ್ತಾನೆ. ಸೊ ಅವ್ರನ್ನ ಕಲೆಕ್ಟಿವ್ ಹ್ಯುಮ್ಯಾನಿಟಿ ಅಂತ ಹೇಳ್ತಾರೆ. ಇದು ತುಂಬ ಫಾರ್ ಫ್ಯೂಚರಲ್ಲಿ. ಸೊ ಆಲ್ ಹ್ಯೂಮನ್ ಮೈಂಡ್ಸ್ ಮರ್ಜ್ ಇಂಟು ಸಿಂಗಲ್ ಕಾನ್ಷಿಯಸ್ನೆಸ್, ಒಂದೇ ಸಿಂಗಲ್ ಕಾನ್ಷಿಯಸ್ನೆಸ್ ಆಗಿರ್ತಾರೆ. ಎಲ್ಲ ಹ್ಯೂಮನ್ ಮೈಂಡ್ಸ್ಗಳು ಎಲ್ಲ ಮರ್ಜ್ ಆಗಿರ್ತವೆ, ಒಂದೇ ಕಾನ್ಷಿಯಸ್ನೆಸ್ ಆಗಿರುತ್ತೆ, ಅದಕ್ಕೆ ಅದನ್ನು ಮ್ಯಾನ್ ಅಂತ ಕರೀತಾರೆ. ಸೊ ಇದನ್ನು ಫೈನಲ್ ಸ್ಟೇಜ್ ಆಫ್ ಹ್ಯೂಮನ್ ಇವ್ಯಾಲ್ಯುಯೇಷನ್ ಅಂತ ಹೇಳ್ತಾರೆ. ಸೊ ಮಾನವನ ಬೆಳವಣಿಗೆಯ ಕೊನೆಯ ಏನು ಸ್ಟೇಜ್ ಅಂತ ಹೇಳ್ತಾರೆ. ಸೊ ಇವರು ಸಹ ಕ್ವಶನ್ಸನ್ನ ಕೇಳ್ತಾ ಇರ್ತಾರೆ. ವೆದರ್ ಎಂಟ್ರೋಪಿ ಕ್ಯಾನ್ ಬಿ ರಿವರ್ಸ್ಡ್ ಅನ್ನುವಂಥ ಪ್ರಶ್ನೆನ ಕೇಳ್ತಾರೆ. ನೆಕ್ಸ್ಟ್ ಇಲ್ಲಿ ನಾನ್ ಹ್ಯೂಮನ್ ಕ್ಯಾರೆಕ್ಟರ್ಸ್ ಇದ್ದಾವೆ. ಫಸ್ಟ್ ಈಸ್ ಮಲ್ಟಿ ವ್ಯಾಕ್ ಅನ್ನೋದು AC ಆರ್ಟಿಫಿಷಿಯಲ್ ಕಂಪ್ಯೂಟರ್ ಆಗಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇನ್ ದ ಸ್ಟೋರಿ ಅಂತ ಹೇಳ್ಬೋದು. ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಗಿರುತ್ತೆ ಸ್ಟೋರಿಯಲ್ಲಿ. ಸೊ ಇದು ಇವಾಲ್ವ್ ಆಗುತ್ತೆ, ಇದು ಬೆಳವಣಿಗೆ ಆಗುತ್ತೆ. ಕಂಪ್ಯೂಟರ್ ಯಾವ ರೀತಿ ಜನ್ರೇಷನ್ ಆಫ್ ಕಂಪ್ಯೂಟರ್ ನಾವು ನೋಡ್ತೀವಿ, ಅದೇ ರೀತಿ ಈ ಕಂಪ್ಯೂಟರು ಸಹ ಇವಾಲ್ವ್ ಆಗುತ್ತೆ, ಬೆಳವಣಿಗೆ ಆಗುತ್ತೆ ಸ್ಟೇಜ್ ಬೈ ಸ್ಟೇಜು. ಸೊ ಇಲ್ಲಿ ನೋಡಿ ಮಲ್ಟಿ ವ್ಯಾಕ್ ಅಂತ ಇರುತ್ತೆ. ಸೊ ಅರ್ತ್ ಜೈಂಟ್ ಸೂಪರ್ ಕಂಪ್ಯೂಟರ್ ಆಗಿರುತ್ತೆ. ಅರ್ಥಲ್ಲಿ ಇರಬೇಕಾದ್ರೆ ಇದು ಮಲ್ಟಿ ವ್ಯಾಕ್ ಆಗಿ ಇರುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಮೈಕ್ರೋ ವ್ಯಾಕ್ ಆಗುತ್ತೆ. ಸೊ ಅದೇನಾಗಿರುತ್ತೆ, ಪರ್ಸನಲ್ ಕಂಪ್ಯೂಟರ್ ಆಗಿ ಮನುಷ್ಯರು ಸ್ಪೇಸ್ ಶಿಪ್ಪಲ್ಲಿ ಯೂಸ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಈಸ್ ಗ್ಯಾಲಾಕ್ಟಿಕ್ AC ಅಂತ ಇರುತ್ತೆ. ಅದೇನು ಮಾಡುತ್ತೆ ಅಂದರೆ ಕಂಟ್ರೋಲ್ ಇನ್ಫಾರ್ಮೇಷನ್ ಫಾರ್ ದಿ ಎಂಟರ್ ಗ್ಯಾಲಾಕ್ಸಿ, ಎಲ್ಲ ಎಂಟರ್ ಗ್ಯಾಲಾಕ್ಸಿಯಲ್ಲಿ ಇನ್ಫಾರ್ಮೇಷನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಯೂನಿವರ್ಸಲ್ AC ಅಂತ ಇರುತ್ತೆ. ಸರ್ವ್ಸ್ ಮೆನಿ ಗ್ಯಾಲಾಕ್ಸೀಸ್, ಎಲ್ಲ ಗ್ಯಾಲಾಕ್ಸೀಸಿಗೆ ಸರ್ವ್ ಮಾಡ್ತಾ ಇರುತ್ತೆ ಅದು. ನೆಕ್ಸ್ಟ್ ಕಾಸ್ಮಿಕ್ AC ಅಂತ ಇರುತ್ತೆ. ಎಕ್ಸಿಕ್ಸ್ ಬಿಯಾಂಡ್ ಸ್ಪೇಸ್ ಆ್ಯಂಡ್ ಟೈಮ್, ಸ್ಪೇಸು ಮತ್ತು ಬಿಯಾಂಡ್ ಟೈಮ್ನಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಸೊ ನೋಡಿ ಇದ್ರದ್ದು ಕ್ಯಾರೆಕ್ಟರ್ಸ್ ನೋಡ್ಬೋದು ನಾವು. ಎಕ್ಸ್ಟ್ರೀಮ್ಲಿ ತುಂಬ ಇಂಟೆಲಿಜೆಂಟ್ ಇರ್ತವೆ, ಪೇಷನ್ಸ್ ಮತ್ತು ಲಾಜಿಕಲ್ ಆಗಿರ್ತವೆ, ಕಾನ್ಸ್ಟೆಂಟ್ಲಿ ಡಾಟಾನ ಗ್ಯಾದರ್ ಮಾಡ್ತವೆ, ಮತ್ತು ರಿಪೀಟೆಡ್ಲಿ ಆನ್ಸರ್ ಮಾಡ್ತವೆ. ಈ ಎಲ್ಲ ಕಂಪ್ಯೂಟರ್ಸ್ ಏನಿದ್ದಾವೆ, ಸೊ ಮನುಷ್ಯರು ಅವರಿಗೆ ಪ್ರಶ್ನೆ ಕೇಳಿದಾಗ ಅದು ಒಂದೇ ಆನ್ಸರನ್ನು ಕೊಡುತ್ತೆ. ಸೊ ಈ ಸ್ಟೋರಿಯಲ್ಲಿ ತುಂಬ ರಿಪೀಟೆಡ್ಲಿ ಇದೇ ಆನ್ಸರ್ ಮನುಷ್ಯರಿಗೆ ಸಿಗುತ್ತೆ. ದೇರ್ ಈಸ್ ಆ್ಯಸ್ ಎಟ್ ಇನ್ಸಫಿಷಿಯೆಂಟ್ ಡಾಟಾ ಫಾರ್ ಎ ಮೀನಿಂಗ್ಫುಲ್ ಆನ್ಸರ್ ಅಂತ ಇಲ್ಲಿ ಹೇಳ್ತಾರೆ. ಸೊ ಇಲ್ಲಿ ಅರ್ಥ ಏನು ಅಂದರೆ ಅವರಲ್ಲಿ ಸಫಿಷಿಯೆಂಟ್ ಇನ್ಫಾರ್ಮೇಷನ್ ಇಲ್ಲ, ಡೇಟಾ ಇಲ್ಲ, ಅಂದರೆ ಮೀನಿಂಗ್ಫುಲ್ ಆನ್ಸರ್ ಹೇಳೋದಕ್ಕೆ ಸಫಿಷಿಯೆಂಟ್ ಡಾಟಾ ಇಲ್ಲ ಅನ್ನುವಂಥ ಆನ್ಸರನ್ನು ಕೊಡ್ತಾ ಇರ್ತವೆ. ಸೊ ಫೈನಲಿ ಡಿಸ್ಕವರ್ ಮಾಡುತ್ತೆ ಹೌ ಟು ರಿವರ್ಸ್ ಎಂಟ್ರೋಪಿ ಆ್ಯಂಡ್ ಕ್ರಿಯೇಟ್ ನ್ಯೂ ಯೂನಿವರ್ಸ್. ಏನು ಕಂಪ್ಯೂಟರ್ಸ್ ಇರ್ತವೆ, ಸೊ ಇದು ಫೈನಲಿ ಲಾಸ್ಟಲ್ಲಿ ಅವರಿಗೆ ಆನ್ಸರ್ ಸಿಗುತ್ತೆ, ಆದರೆ ಯಾವುದೇ ರೀತಿ ಮನುಷ್ಯರು ಇರಲ್ಲ ಅದು ಕೇಳೋದಕ್ಕೆ. ಫೈನಲಿ ಅವರು ಆನ್ಸರನ್ನ ಹುಡುಕ್ತಾರೆ. ಸೊ ಏನಂತ ಆನ್ಸರ್ ಅಂತ ಹೇಳಿದರೆ ಲೆಟ್ ದೇರ್ ಬಿ ಲೈಟ್ ಅನ್ನುವಂಥದ್ದು ಆಗಿರುತ್ತೆ. ಹಾಗಾದರೆ ಬನ್ನಿ ಸ್ಟೋರಿನ ಡಿಸ್ಕಸ್ ಮಾಡೋಣ. ಸೊ ಈ ಸ್ಟೋರಿ ಏನಿದೆ ಫ್ಯೂಚರಲ್ಲಿ ನಡೀತಾ ಇರುತ್ತೆ. ಓಕೆ, ಸೊ ನಮಗೆ ರೈಟರ್ ಏನು ಮಾಡ್ತಿದ್ದಾರೆ ಅಂದರೆ ಫ್ಯೂಚರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಫ್ಯೂಚರ್ ಈಸ್ 2061 ನಡೆಯುವಂಥ ಸ್ಟೋರಿ ಆಗಿರುತ್ತೆ. ಸೊ ಇಲ್ಲಿ ಪಾರ್ಟ್ 1 ನೋಡಿ, ಮಲ್ಟಿ ವ್ಯಾಕ್ ಆ್ಯಂಡ್ ದ ಫಸ್ಟ್ ಕ್ವೆಶ್ಚನ್ ಅಂತ ಇದೆ. ಸೊ ಈ ಸ್ಟೋರಿ ಬಿಗಿನ್ ಆಗೋದು 2061 ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಮನುಷ್ಯರು ಬಹಳಷ್ಟು ಅಭಿವೃದ್ಧಿನ ಹೊಂದಿರ್ತಾರೆ, ಬಹಳಷ್ಟು ಅಚೀವ್ಮೆಂಟನ್ನ ಪಡೆದಿರ್ತಾರೆ. ಓಕೆ, ಸೊ ಇಲ್ಲಿ ಏನು ಅಚೀವ್ಮೆಂಟ್ ಪಡೆದಿದ್ದಾರೆ ಅಂತ ಹೇಳಿದರೆ, ಅರ್ತ್ ಏನು ಮಾಡ್ತಿರುತ್ತೆ ಅಂದರೆ ಅನ್ಲಿಮಿಟೆಡ್ ಎನರ್ಜಿ ತೊಗೊಳ್ತಾ ಇರುತ್ತೆ ಸನ್ ಹತ್ರ. ಓಕೆ, ಸೊ ಜೈಂಟ್ ಸೋಲರ್ ಸ್ಟೇಷನನ್ನು ಅವರು ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಅನ್ಲಿಮಿಟೆಡ್ ಸೋಲರ್ ಎನರ್ಜಿ ಅವರಿಗೆ ಸಿಗ್ತಾ ಇರುತ್ತೆ. ಸೊ ಇದು ಏನು ಅಚೀವ್ಮೆಂಟ್ ಯಾವಾಗ ಸಾಧ್ಯ ಆಗುತ್ತೆ, ಹೇಗೆ ಪಾಸಿಬಲ್ ಆಗುತ್ತೆ ಅಂತ ಹೇಳಿದ್ರೆ, ಅವರು ಇನ್ವೆಂಟ್ ಮಾಡಿರ್ತಾರೆ. ಯಾವುದು ಅಂತ ಹೇಳಿದರೆ ಸೂಪರ್ ಕಂಪ್ಯೂಟರ್ ಇನ್ವೆಂಟ್ ಮಾಡಿರ್ತಾರೆ. ಸೊ ಆ ಸೂಪರ್ ಕಂಪ್ಯೂಟರ್ ಹೆಸರೇನಾಗಿರುತ್ತೆ, ಮಲ್ಟಿ ವ್ಯಾಕ್ ಅಂತ ಆಗಿರುತ್ತೆ. ಸೊ ಅದರ ಸಹಾಯದಿಂದ ಅವರು ಅನ್ಲಿಮಿಟೆಡ್ ಸನ್ನಿಂದ ಎನರ್ಜಿನ ಪಡಿತಾ ಇರ್ತಾರೆ. ಅಲ್ಲಿ 2 ಟೆಕ್ನಿಷಿಯನ್ಸ್ ಇರ್ತಾರೆ ಅಥವಾ ಇಂಜಿನಿಯರ್ಸ್ ಅಂತ ಹೇಳ್ಬೋದು. ಅವ್ರು ಯಾರು ಅಂತ ಹೇಳಿದರೆ ಅಲೆಕ್ಸಾಂಡರ್ ಐಡಲ್ ಮತ್ತು ಬೆಟ್ರಮ್ ಲೂಪೋ ಅನ್ನುವಂಥವರು ಇಬ್ಬರು ಇರ್ತಾರೆ. ಅವರು ಸೆಲೆಬ್ರೇಟ್ ಮಾಡ್ತಿರ್ತಾರೆ ಏನು ಅವರು ಅಚೀವ್ ಮಾಡಿದ್ದಾರೆ ಈ ಸಕ್ಸಸ್ಸನ್ನು ಅಥವಾ ಈ ಸಾಧನೆನ. ಸೊ ಅವರು ತುಂಬ ಖುಷಿ ಪಡ್ತಾ ಇರ್ತಾರೆ, ಸೆಲೆಬ್ರೇಟ್ ಮಾಡ್ತಾರೆ. ಅವ್ರ ಕಾನ್ವರ್ಸೇಷನಲ್ಲಿ, ಅವ್ರ ಮಾತುಕತೆಯಲ್ಲಿ ಲೂಪೋ ಪಾಯಿಂಟ್ಸ್ ಔಟ್ ಮಾಡ್ತಾರೆ, ಸನ್ ಎನರ್ಜಿ ಸೀಮ್ಸ್ ಟು ಎಂಡ್ಲೆಸ್, ಸನ್ ಎನರ್ಜಿ ಏನಿದೆ ಎಂಡ್ಲೆಸ್ ಅಂತ ಅನ್ನಿಸ್ತಾ ಇದೆ. ಸೊ ಅವ್ರು ಒಂದು ಪ್ರಶ್ನೆ ಕೇಳ್ತಾರೆ, ಒಂದು ಸೀರಿಯಸ್ ಕ್ವಶನ್ ಕೇಳ್ತಾರೆ. ಸನ್ ಇಟ್ಸ್ ವಿಲ್ ಇವೆಂಚುಲಿ ಡೈ, ಸೂರ್ಯ ಏನಾಗುತ್ತೆ ಇವೆಂಚುಲಿ ಏನಾಗುತ್ತೆ, ಡೈ ಅಥವಾ ಸತ್ತು ಹೋಗುತ್ತೆ ಅಂತ ಇಲ್ಲಿ ಕೇಳ್ತಾರೆ ಈ ಪ್ರಶ್ನೆ. ಸೊ ಇದನ್ನು ಏನಾಗುತ್ತೆ ಅವ್ರಿಗೆ ಅಂದರೆ ಒಂದು ಸೀರಿಯಸ್ ಪ್ರಶ್ನೆ ಆಗಿರುತ್ತೆ. ಸೊ ಅವರು ಇಬ್ಬರು ಆಶ್ಚರ್ಯ ಪಡ್ತಾರೆ ಈ ಪ್ರಶ್ನೆ ಕೇಳಿಬಿಟ್ಟು. ಸೊ ಈ ಪ್ರಶ್ನೆ ಬಂದಾಗ ಅಡೆಲ್ ಏನು ಮಾಡ್ತಾರೆ ಅಂದರೆ ಲೂಪೋಗೆ ಚಾಲೆಂಜ್ ಮಾಡ್ತಾರೆ. ಈ ಮಲ್ಟಿ ವ್ಯಾಕ್ ಅನ್ನುವಂಥ ಏನು ಸೂಪರ್ ಕಂಪ್ಯೂಟರ್ ಇರುತ್ತೆ, ಈ ಪ್ರಶ್ನೆನ ಆ ಕಂಪ್ಯೂಟರ್ಗೆ ಕೇಳೋಣ ಅಂತ ಅವರು ಸ್ಟಾರ್ಟ್ ಮಾಡ್ತಾರೆ.
ಅವ್ರು ಕೇಳ್ತಾರೆ, ಏನು ಪ್ರಶ್ನೆ ಕೇಳ್ತಾರೆ ಅಂದರೆ, ಕ್ಯಾನ್ ಹ್ಯುಮ್ಯಾನಿಟಿ ಸಮ್ ಡೇ ರೀಸ್ಟೋರ್ ದ ಸನ್ ಆಫ್ಟರ್ ಇಟ್ ಬರ್ನ್ ಔಟ್ ಅಂತ ಹೇಳಿದೆ. ಏನು ಸೂರ್ಯ ಇರುತ್ತೆ ಕಂಪ್ಲೀಟಾಗಿ ಬರ್ನ್ಔಟ್ ಆಗಿಬಿಟ್ರೆ ನಾವು ಇನ್ನೊಂದು ಸೂರ್ಯನ ರೀಸ್ಟೋರ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಅಂತ ಅವರು ಮಲ್ಟಿವ್ಯಾಕ್ ಸೂಪರ್ ಕಂಪ್ಯೂಟರ್ಗೆ ಕೇಳ್ತಾರೆ. ಸೊ ಅವಾಗ ಆ ಕಂಪ್ಯೂಟರ್ ಪ್ರೋಸೆಸ್ ಮಾಡುತ್ತೆ ಇನ್ಫಾರ್ಮೇಷನ್ ಕ್ವೆಶ್ಚನ್ನ, ಮತ್ತು ಅದು ರೆಸ್ಪಾಂಡ್ ಮಾಡುತ್ತೆ. ಸೊ ರೆಸ್ಪಾಂಡ್ ಯಾವ ರೀತಿ ಮಾಡುತ್ತೆ ಅಂದರೆ, ಇನ್ಸಫಿಷಿಯೆಂಟ್ ಡಾಟಾ ಫಾರ್ ಎ ಮೀನಿಂಗ್ಫುಲ್ ಆನ್ಸರ್ ಅಂತ ಇಲ್ಲಿ ಹೇಳ್ತಾರೆ. ಸೊ ಅವರು ಆ ಕಂಪ್ಯೂಟರ್ ಹತ್ರ ಇನ್ಸಫಿಷಿಯೆಂಟ್ ಡಾಟಾ ಇದೆ, ಅಂದರೆ ಯಾವುದು ಇನ್ಫಾರ್ಮೇಷನ್ ಕಮ್ಮಿ ಇದೆ, ಸೊ ಅದಕ್ಕೆ ಮೀನಿಂಗ್ಫುಲ್ ಆನ್ಸರ್ ಕೊಡೋದಕ್ಕೆ ಅದಕ್ಕೆ ಆಗ್ತಾ ಇರಲ್ಲ ಅಂತ ಇಲ್ಲಿ ಹೇಳುತ್ತೆ. ಸೊ ಇದೇನಾಗುತ್ತೆ, ಫಸ್ಟ್ ಅಪಿಯರೆನ್ಸ್ ಆಫ್ ದಿ ಲಾಸ್ಟ್ ಕ್ವೆಶ್ಚನ್ ಅಂತ ನಾವು ಇಲ್ಲಿ ಹೇಳ್ಬೋದು. ಸೊ ನೆಕ್ಸ್ಟ್ ಸ್ಟೋರಿ ಏನಾಗುತ್ತೆ, ಹ್ಯುಮ್ಯಾನಿಟಿ ಸ್ಪ್ರೆಡ್ಸ್ ಥ್ರೂ ಸ್ಪೇಸ್ ಅಂತ. ತುಂಬ ಸಾವಿರಾರು ವರ್ಷಗಳ ನಂತರ ಏನಾಗುತ್ತೆ ಅಂದರೆ, ಮನುಷ್ಯರು ಏನು ಮಾಡ್ತಾ ಇದ್ದಾರೆ, ಈ ಅರ್ತ್ ಪ್ಲ್ಯಾನೆಟನ್ನು ಬಿಟ್ಟು ಅವರು ಬಾಹ್ಯ ಆಕಾಶದಲ್ಲಿ ಇರೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಸೊ ಬಿಯಾಂಡ್ ದ ಅರ್ತ್. ಸೊ ಒಂದು ಫ್ಯಾಮಿಲಿ ಏನು ಮಾಡುತ್ತೆ ಅಂದರೆ, ಹೈಪರ್ ಸ್ಪೇಸಿಗೆ ಟ್ರಾವೆಲ್ ಮಾಡ್ತಾ ಇದೆ. ಸೊ ಡಿಸ್ಟೆಂಟ್ ಪ್ಲಾನೆಟಿಗೆ ಟ್ರಾವೆಲ್ ಮಾಡ್ತಾ ಇದೆ. ಆ ಪ್ಲಾನೆಟ್ ಯಾವುದು ಅಂತ ಹೇಳಿದರೆ X-23 ಅನ್ನುವಂಥ ಪ್ಲಾನೆಟಿಗೆ ಅವರು ಹೋಗ್ತಾ ಇದ್ದಾರೆ. ಸೊ ಫ್ಯಾಮಿಲಿ ಹತ್ರ ಏನೋ ಒಂದು ಪರ್ಸ್ನಲ್ ಕಂಪ್ಯೂಟರ್ ಇದೆ. ಆ ಪರ್ಸ್ನಲ್ ಕಂಪ್ಯೂಟರ್ ಹೆಸರೇನು ಅಂತ ಹೇಳಿದರೆ ಮೈಕ್ರೋವ್ಯಾಕ್ ಅಂತ ಕಂಪ್ಯೂಟರ್ ಇದೆ. ಆ ಕಂಪ್ಯೂಟರ್ ಹೆಲ್ಪಿಂದ ಅವರು ಹೋಗ್ತಾ ಇದ್ದಾರೆ. ಸೊ ಅದೇನು ಮಾಡ್ತಾ ಇದ್ದಾರೆ, ಸ್ಪೇಸ್ ಶಿಪ್ಪನ್ನ ಅದು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಡ್ಯೂರಿಂಗ್ ಅ ಡಿಸ್ಕಷನ್ ಅವರು ಡಿಸ್ಕಷನ್ ಮಾಡ್ತಾರೆ, ಚಿಲ್ಡ್ರನ್ ಬಿಕಮ್ ಫ್ರೈಟನ್ ಆಫ್ಟರ್ ಹಿಯರಿಂಗ್ ದಟ್ ಸ್ಟಾರ್ಸ್ ವಿಲ್ ಇವೆಂಚುಲಿ ಡೈ. ಸೊ ಇದು ಮಧ್ಯ ಡಿಸ್ಕಷನಲ್ಲಿ ಆ ಮಕ್ಕಳಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಅವರು ಆ ವಿಷಯ ಕೇಳಿಬಿಟ್ಟು ತುಂಬ ಭಯಪಡ್ತಾರೆ. ಏನು ಅಂತ ಹೇಳಿದರೆ, ಸೊ ಈ ಸ್ಟಾರ್ಸ್ ಎಲ್ಲ ಏನಾಗುತ್ತೆ ಅಂದರೆ ಇವೆಂಚುಲಿ ಒಂದಿನ ಕಣ್ಮರೆ ಆಗ್ತವೆ ಅಥವಾ ಸತ್ತೋಗ್ತವೆ, ಡೈ ಅಂತ ಅವರಿಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಅವ್ರ ಫಾದರ್ ಒಂದು ಕ್ವೆಶ್ಚನ್ನ ಕೇಳ್ತಾರೆ. ಯಾವುದಕ್ಕೆ ಅಂದರೆ, ಮೈಕ್ರೋವ್ಯಾಕ್ ಏನು ಅವ್ರ ಪರ್ಸ್ನಲ್ ಕಂಪ್ಯೂಟರ್ ಇರುತ್ತೆ, ಅದಕ್ಕೆ ಒಂದು ಪ್ರಶ್ನೆನ ಕೇಳ್ತಾರೆ. ಸೊ ಆ ಪ್ರಶ್ನೆ ಏನು ಅಂತ ಹೇಳಿದರೆ, ಹೌ ಕ್ಯಾನ್ ದ ಸ್ಟಾರ್ಸ್ ಬಿ ಪ್ರಿವೆಂಟೆಡ್ ಫ್ರಮ್ ರನ್ನಿಂಗ್ ಡೌನ್. ಸೊ ಸ್ಟಾರನ್ನು ನಾವು ಹೇಗೆ ಪ್ರಿವೆಂಟ್ ಮಾಡೋದು, ಹೇಗೆ ತಡೆ ಹಿಡಿಯೋದು, ಅಂದರೆ ಸಾಯೋದನ್ನು ಅದನ್ನು ಹೇಗೆ ತಪ್ಪಿಸೋದು ಅಂತ ಅವರು ಫಾದರ್ ಕ್ವೆಶ್ಚನ್ ಕೇಳ್ತಾರೆ. ಆ ಕಂಪ್ಯೂಟರ್ ರಿಪ್ಲೈ ಮಾಡುತ್ತೆ. ಸೊ ಏನಂತ ಹೇಳಿದರೆ, ಇನ್ಸಫಿಷಿಯೆಂಟ್ ಡಾಟಾ ಫಾರ್ ಎ ಮೀನಿಂಗ್ಫುಲ್ ಆನ್ಸರ್ ಅಂತ ಇಲ್ಲಿ ಹೇಳುತ್ತೆ. ಸೊ ಅದರ ಹತ್ರ ಸಾಕಷ್ಟು ಇನ್ಫಾರ್ಮೇಷನ್ ಇಲ್ಲ, ಇನ್ಸಫಿಷಿಯೆಂಟ್ ಡಾಟಾ ಇದೆ, ಸೊ ಮೀನಿಂಗ್ಫುಲ್ ಆನ್ಸರ್ ಕೊಡೋದಕ್ಕೆ ಅದಕ್ಕೆ ಆಗಲ್ಲ ಅಂತ ಇಲ್ಲಿ ಆ ಕಂಪ್ಯೂಟರ್ ಹೇಳುತ್ತೆ. ಸೊ ಇಲ್ಲಿ ಹ್ಯುಮ್ಯಾನಿಟಿ ಕಂಟಿನ್ಯೂ ಟು ಗ್ರೋ ಆ್ಯಂಡ್ ಸ್ಪ್ರೆಡ್ ಡಿಸ್ಪೈಟ್ ನಾಟ್ ನೋಯಿಂಗ್ ದಿ ಸೊಲ್ಯೂಷನ್. ಸೊ ಸೊಲ್ಯೂಷನ್ ಗೊತ್ತೇ ಇಲ್ಲದೆ ಏನಾಗುತ್ತೆ ಅಂದರೆ, ಹ್ಯುಮ್ಯಾನಿಟಿ ಅಥವಾ ಮನುಷ್ಯರು ಏನಾಗ್ತಾರೆ, ಸ್ಪೇಸಲ್ಲಿ ಇರೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ನಾವು ಇಲ್ಲಿ ನೋಡ್ಬೋದು. ಸೊ ನೆಕ್ಸ್ಟ್ ಏನಾಗುತ್ತೆ ಸ್ಟೋರಿಯಲ್ಲಿ, ಗ್ಯಾಲಾಕ್ಟಿಕ್ ಏಜ್ ಬಗ್ಗೆ ಹೇಳ್ತಾರೆ. ತುಂಬ ಮೆನಿ ಥೌಸಂಡ್ಸ್ ಆಫ್ ಇಯರ್ಸ್, ತುಂಬ ವರ್ಷಗಳಾದಮೇಲೆ, ಸಾವಿರಾರು ವರ್ಷಗಳಾದಮೇಲೆ ಮನುಷ್ಯರು ಇಲ್ಲಿ ಎಂಟೈರ್ ಮಿಲ್ಕಿ ವೇವ್ ಗ್ಯಾಲಕ್ಸಿನ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಮನುಷ್ಯರು ನಾವು ಏನು ಹೇಳ್ತೀವಿ, ಆಕಾಶಗಂಗೆ ಅಂತ ಏನು ಹೇಳ್ತೀವಿ, ಅಲ್ಲಿ ಮನುಷ್ಯರು ಎಲ್ಲ ಇರೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ, ಅದನ್ನು ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಓಕೆ, ದೇ ಹ್ಯಾವ್ ಅಚೀವ್ಡ್ ನಿಯರ್ಲಿ ಇಮ್ಮಾರ್ಟಾಲಿಟಿ. ಅವರಿಗೆ ತುಂಬ ಅಂದರೆ ಅವರು ಇಮ್ಮಾರ್ಟಿಲಿಟಿನ ಅಚೀವ್ ಮಾಡ್ಕೊಂಡಿದ್ದಾರೆ, ಅಂದರೆ ಅಲ್ಲಿ ಮನುಷ್ಯರಿಗೆ ಸಾವೇ ಇಲ್ಲ ಅಂತ ಹೇಳ್ತಾರೆ. ಸೊ ವಾಸ್ಟ್ಲಿ ಮೋರ್ ಪವರ್ಫುಲ್ ಕಂಪ್ಯೂಟರ್ ನೋನ್ ಆ್ಯಸ್ ಗ್ಯಾಲಾಕ್ಟಿಕ್ AC. ಅವರು ತಂತ್ರಜ್ಞಾನದಲ್ಲಿ ತುಂಬ ಆವಿಷ್ಕಾರಗಳನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಅವ್ರ ಹತ್ರ ಇವಾಗ ಇರುವಂಥ ಕಂಪ್ಯೂಟರ್ ಯಾವುದು ಅಂತ ಹೇಳಿದರೆ, ಗ್ಯಾಲಾಕ್ಟಿಕ್ AC ಅನ್ನುವಂಥ ಕಂಪ್ಯೂಟರ್ ಇದೆ. ಸೊ ಇಲ್ಲಿ 2 ಅಫಿಷಿಯಲ್ ಡಿಸ್ಕಸ್ ಮಾಡ್ತಾ ಇದ್ದಾರೆ ಫ್ಯೂಚರ್ ಪ್ರಾಬ್ಲಮ್ ಬಗ್ಗೆ. ಇಬ್ಬರು ಅಫಿಷಿಯಲ್ಸ್ ಅಥವಾ ಅಧಿಕಾರಿಗಳು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ಆ ಪ್ರಾಬ್ಲಮ್ ಏನು ಅಂತ ಹೇಳಿದರೆ, ಪಾಪ್ಯುಲೇಷನ್ ಇಸ್ ಗ್ರೋಯಿಂಗ್ ರ್ಯಾಪಿಡ್ಲಿ. ಪಾಪ್ಯುಲೇಷನ್ ಅನ್ನೋದು, ಜನಸಂಖ್ಯೆ ಅನ್ನೋದು ತುಂಬ ಗ್ರೋ ಆಗ್ತಾ ಇದೆ. ಸೊ ಇದೊಂದು ಪ್ರಾಬ್ಲಮ್ ಆಗಿದೆ. ಸೊ ಪಾಪ್ಯುಲೇಷನ್ ಗ್ರೋ ಆದಂಗೆ ಎನರ್ಜಿ ಏನಾಗುತ್ತೆ, ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಎನರ್ಜಿ ಪ್ರಾಬ್ಲಮ್ ಆಗುತ್ತೆ ಅಲ್ಲಿ ಅನ್ನೋದು. ಆಲ್ ಅವೈಲಬಲ್ ಎನರ್ಜಿ ಸೋರ್ಸಸ್ ವಿಲ್ ಬಿ ಎಕ್ಸಾಸ್ಟೆಡ್. ಎಲ್ಲ ಎನರ್ಜಿ ಏನಾಗ್ಬಿಡುತ್ತೆ, ಎಕ್ಸಾಸ್ಟೆಡ್ ಆಗುತ್ತೆ ಅನ್ನೋದು ಇಲ್ಲಿ ಸೀರಿಯಸ್ ಪ್ರಾಬ್ಲಮ್ನ ಅವರು ಡಿಸ್ಕಸ್ ಮಾಡ್ತಾರೆ. ಸೊ ಅದರಲ್ಲಿ ಒಬ್ಬರು ಪ್ರಶ್ನೆನ ಕೇಳ್ತಾರೆ. ಸೊ ಗ್ಯಾಲಾಕ್ಟಿಕ್ AC ಅನ್ನುವಂಥ ಒಂದು ಕಂಪ್ಯೂಟರ್ ಇರುತ್ತೆ, ಅದಕ್ಕೆ ಪ್ರಶ್ನೆನ ಕೇಳ್ತಾರೆ. ಸೊ ಏನು ಪ್ರಶ್ನೆ ಅಂದರೆ, ಕ್ಯಾನ್ ಎಂಟ್ರೋಪಿ ಎವರ್ ಬಿ ರಿವರ್ಸ್ಡ್ ಅಂತ ಇಲ್ಲಿ ಕೇಳ್ತಾರೆ. ಸೊ ಆ ಎನರ್ಜಿನ ನಾವು ಮರಳಿ ಪಡೆಯಬಹುದಾ ಅಂತ ಗ್ಯಾಲಾಕ್ಟಿಕ್ ACಗೆ ಈ ಪ್ರಶ್ನೆ ಕೇಳ್ತಾರೆ. ಸೊ ಅದು ಆನ್ಸರ್ ಮಾಡುತ್ತೆ, ದೇರ್ ಈಸ್ ಇನ್ಸಫಿಷಿಯೆಂಟ್ ಡೇಟಾ ಫಾರ್ ಅ ಮೀನಿಂಗ್ಫುಲ್ ಆನ್ಸರ್ ಅನ್ನೋದು ಇಲ್ಲಿ ಕಂಪ್ಯೂಟರ್ ಎರರನ್ನು ತೋರಿಸುತ್ತೆ. ಅಂದರೆ ಅಲ್ಲಿ ಆ ಕಂಪ್ಯೂಟರ್ ಹತ್ರ ಇನ್ಸಫಿಷಿಯೆಂಟ್ ಡಾಟಾ ಇದೆ, ಅದಕ್ಕೆ ಸಫಿಷಿಯೆಂಟ್ ಇನ್ಫಾರ್ಮೇಷನ್ ಇಲ್ಲ, ಅಂದರೆ ಮೀನಿಂಗ್ಫುಲ್ ಆನ್ಸರ್ ಕೊಡೋದಕ್ಕೆ ಅಲ್ಲಿ ಇನ್ಫಾರ್ಮೇಷನ್ನ ಕೊರತೆ ಇದೆ ಅಂತ ಇಲ್ಲಿ ಹೇಳುತ್ತೆ. ಆಲ್ದೋ ಟೆಕ್ನಾಲಜಿ ಹ್ಯಾಸ್ ಅಡ್ವಾನ್ಸ್ಡ್ ಎನಾರ್ಮಸ್ಲಿ. ಸೊ ತಂತ್ರಜ್ಞಾನ ಅನ್ನೋದು ತುಂಬ ಅಡ್ವಾನ್ಸ್ ಆಗಿಬಿಟ್ಟಿದೆ. ಸೊ ಅಲ್ಟಿಮೇಟ್ ಮಿಸ್ಟ್ರಿ ರಿಮೇನ್ ಅನ್ಸಾಲ್ವ್ಡ್. ಸೊ ಈ ಎಲ್ಲ ಪ್ರಶ್ನೆಗೆ ಒಂದು ಮಿಸ್ಟ್ರಿ, ತುಂಬ ನಿಗೂಢವಾಗಿದೆ, ಆನ್ಸರ್ಸ್ ಸಿಗ್ತಾ ಇರಲ್ಲ. ಸೊ ನೆಕ್ಸ್ಟ್ ಸ್ಟೇಜ್ ಏನಾಗಿರುತ್ತೆ, ಯೂನಿವರ್ಸಲ್ ಏಜ್ ಆಗಿರುತ್ತೆ. ಇದೇನಾಗಿರುತ್ತೆ, ಮಿಲಿಯನ್ಸ್ ಆಫ್ ಇಯರ್ಸ್ ಫ್ಯೂಚರಲ್ಲಿ ಹೋಗಿಬಿಟ್ಟಿದ್ದಾರೆ. ಸೊ ಅಲ್ಲಿ ಏನಾಗಿದೆ ಅಂತ ಹೇಳಿದರೆ, ಹ್ಯುಮ್ಯಾನಿಟಿ ಏನಾಗ್ಬಿಟ್ಟಿದೆ ಅಂದರೆ ಒಂದು ಪ್ಯೂರ್ ಮೈಂಡ್ ಆಗಿಬಿಟ್ಟಿದೆ. ಓಕೆ, ಪ್ಯೂರ್ ಮೈಂಡ್ ಅಂತ ಹೇಳಿದರೆ ಅವರಿಗೆ ಬಾಡೀಸ್ ಇಲ್ಲ, ಕೇವಲ ಮೈಂಡ್ಸ್ ಅಷ್ಟೇ. ಓಕೆ, ಯೋಚನೆ ಶಕ್ತಿ ಇದೆ ಅಷ್ಟೇ ಅವರಿಗೆ. ಅವ್ರ ಫಿಸಿಕಲ್ ಬಾಡೀಸ್ ಏನಾಗಿದೆ, ರೆಸ್ಟ್ ಇನ್ ಇಮಾರ್ಟಲ್ ಸ್ಟೇಟಸ್, ಆ್ಯಂಡ್ ಅವ್ರ ಕಾನ್ಷಿಯಸ್ನೆಸ್ ಏನಾಗಿದೆ, ಫ್ರೀಲಿ ಥ್ರೂ ಸ್ಪೇಸಲ್ಲಿ
ಫ್ರೀಯಾಗಿ ಓಡಾಡ್ತಾ ಇದೆ. ನೆಕ್ಸ್ಟ್ ಬಿಲಿಯನ್ಸ್ ಆಫ್ ಇಯರ್ಸ್ ಪಾಸ್ ಆಗಿಬಿಟ್ಟಿದೆ. ಹ್ಯುಮ್ಯಾನಿಟಿ ಎಕ್ಸ್ಪ್ಯಾಂಡ್ ಬಿಯಾಂಡ್ ದ ಮಿಲ್ಕಿ ವೇ. ಸೊ ಈ ಆಕಾಶಗಂಗೆ ಅಂತ ಏನು ಹೇಳ್ತೀವಿ ಅದಕ್ಕಿಂತ ಬೇರೆ ಬೇರೆ ಗ್ಯಾಲಾಕ್ಸಿಗಳಿಗೆ ಮನುಷ್ಯರು ಆಕ್ಯುಪೈ ಮಾಡ್ತಾ ಇದ್ದಾರೆ ಅನ್ನೋದು ನೋಡ್ಬೋದು. ಸೊ ಹ್ಯೂಮನ್ಸ್ ಬೀಯಿಂಗ್ ಏನು ಆಗಿಬಿಟ್ಟಿದೆ ಅಂದರೆ ಇಂಡಿಪೆಂಡೆಂಟ್ ಆಗಿ ಎಕ್ಸಿಸ್ಟ್ ಮಾಡ್ತಿದ್ದಾವೆ. ಅದಕ್ಕೆ ಯಾವುದೇ ರೀತಿ ಒಂದು ಫಿಸಿಕಲ್ ಸ್ಟ್ರಕ್ಚರ್ ಇಲ್ಲ ಅನ್ನೋದು ನೋಡ್ಬೋದು. ಸೊ ಕಮ್ಯುನಿಕೇಷನ್ ಏನಾಗ್ತಾ ಇದೆ, ಡೈರೆಕ್ಟ್ ಮೈಂಡಿಂದ ಮೈಂಡ್ಗೆ ಕಮ್ಯುನಿಕೇಷನ್ ಆಗ್ತಾ ಇದೆ, ವಾಸ್ಟ್ ಕಾಸ್ಮಿಕ್ಸ್ ಡಿಸ್ಟೆನ್ಸಲ್ಲಿ ಆಗ್ತಾ ಇದೆ ಅನ್ನೋದು ನೋಡ್ಬೋದು. ಅಲ್ಲಿ 2 ಬೀಯಿಂಗ್ಸ್ ಇದ್ದಾರೆ. ಸೊ ಅವರು ಯಾರು ಅಂತ ಹೇಳಿದರೆ Z ಪ್ರೈಮ್ ಮತ್ತು D⁻1 ಅನ್ನುವಂಥವ್ರು ಆಗಿದ್ದಾರೆ. ಅವರು ಡಿಸ್ಕಸ್ ಮಾಡ್ತಾ ಇದ್ದಾರೆ ಒರಿಜಿನಲ್ ಗ್ಯಾಲಾಕ್ಸಿ ಆಫ್ ಹ್ಯೂಮನ್ ಕೈಂಡ್. ಓಕೆ, ಹ್ಯೂಮನ್ ಕೈಂಡ್ ಬಗ್ಗೆ ಅವರು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಮತ್ತು ಅವರು ಹ್ಯುಮ್ಯಾನಿಟಿ ಒರಿಜಿನಲ್ ಸ್ಟಾರ್ ಏನಿರುತ್ತೆ ಹ್ಯಾಸ್ ಲಾಂಗ್ ಸೆನ್ಸ್ ಡೈಡ್. ಓಕೆ, ಅವರು ಇಲ್ಲಿ ಮನುಷ್ಯರ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅವರ ಒರಿಜಿನಲ್ ಗ್ಯಾಲಾಕ್ಸಿ ಯಾವುದಾಗಿರುತ್ತೆ ದಟ್ ಈಸ್ ಮಿಲ್ಕಿ ವೇ ಗ್ಯಾಲಾಕ್ಸಿ ಅಂತ ಹೇಳ್ತೀವಿ. ಅವರು ಮಿಲ್ಕಿ ವೇ ಗ್ಯಾಲಾಕ್ಸಿನ ಬಿಟ್ಬಿಟ್ಟು ಇವಾಗ ತುಂಬ ಮಿಲಿಯನ್ಸ್ ಆಫ್ ಇಯರ್ ಆದಮೇಲೆ ಹೊಸ ಗ್ಯಾಲಾಕ್ಸಿಯಲ್ಲಿ ಅವರು ಎಕ್ಸ್ಪ್ಯಾಂಡ್ ಆಗಿಬಿಟ್ಟಿದ್ದಾರೆ. ಇವಾಗ ಅವ್ರ ಮನುಷ್ಯರೆಲ್ಲ ಕೇವಲ ಮೈಂಡ್ ಆಗಿದ್ದಾರೆ. ಸೊ ಇಲ್ಲಿ ಇಬ್ಬರು ಏನು ಇದ್ದಾರೆ, Z ಪ್ರೈಮ್ ಮತ್ತು D⁻1 ಅವರು ಡಿಸ್ಕಸ್ ಮಾಡ್ತಿದ್ದಾರೆ ಮನುಷ್ಯರದು ಒರಿಜಿನಲ್ ಗ್ಯಾಲಾಕ್ಸಿ ಯಾವುದು ಅನ್ನೋದನ್ನ ಡಿಸ್ಕಸ್ ಮಾಡ್ತಿದ್ದಾರೆ. ಮತ್ತು ಹ್ಯುಮ್ಯಾನಿಟಿ ಆರಿಜಿನ್ ಯಾವ ರೀತಿ ಆಯಿತು ಅಂತ ಡಿಸ್ಕಸ್ ಮಾಡ್ತಿದ್ದಾರೆ. ಮತ್ತು ಅಲ್ಲಿದ್ದ ಅವ್ರ ಒಂದು ಸ್ಟಾರ್ ಏನಿರುತ್ತೆ ಅದು ಸನ್ ಅನ್ನೋದು ಯಾವ ರೀತಿ ಸತ್ತೋಗಿದೆ ಅನ್ನೋದು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟು ಅದೇ ರೀತಿ ಈವೆಂಚುವಲ್ ಡೆತ್ ಆಫ್ ಆಲ್ ಸ್ಟಾರ್, ಅದೇ ರೀತಿ ಎಲ್ಲ ಸ್ಟಾರ್ಸುಗಳು ಸತ್ತೋಗ್ಬಿಡ್ತವೆ ಅಂತ ಅವರು ಡಿಸ್ಕಸ್ ಮಾಡ್ತಿರ್ತಾರೆ. ಸೊ ಅವರು ಒಂದು ಯೂನಿವರ್ಸಲ್ AC ಅಂತ ಏನಿರುತ್ತೆ ಕಂಪ್ಯೂಟರ್, ಅದಕ್ಕೆ ಅವರು ಪ್ರಶ್ನೆನ ಕೇಳ್ತಾರೆ. ಸೊ ಆ ಪ್ರಶ್ನೆ ಏನಾಗಿರುತ್ತೆ ಅಂದರೆ ಹೌ ಮೆನಿ ಸ್ಟಾರ್ಸ್ ಬಿ ಕೆಪ್ಟ್ ಫ್ರಮ್ ಡೈಯಿಂಗ್, ಎಷ್ಟು ಸ್ಟಾರ್ಸನ್ನ ನಾವು ಸಾಯೋದಿಂದ ಅಥವಾ ಸೇವ್ ಮಾಡ್ಬೋದು, ಬದುಕಿಸ್ಬಹುದು ಅಂತ ಅವರು ಇಲ್ಲಿ ಪ್ರಶ್ನೆನ ಕೇಳ್ತಾರೆ. ಸೊ ಪ್ರತಿ ಎಲ್ಲ ಜನ್ರೇಷನಲ್ಲೂ ಏನು ಕಂಪ್ಯೂಟರ್ಸ್ ಇದೆ ಸೇಮ್ ಆನ್ಸರ್ಸನ್ನು ಕೊಡ್ತಾ ಇದೆ. ಸೊ ಆನ್ಸರ್ ಏನು ಅಂತ ಹೇಳಿದರೆ ದೆರ್ ಈಸ್ ಆ್ಯಸ್ ಎಟ್ ಇನ್ಸಫಿಷಿಯೆಂಟ್ ಡೇಟಾ ಫಾರ್ ಎ ಮೀನಿಂಗ್ಫುಲ್ ಆನ್ಸರ್ ಅನ್ನುವಂಥ ಒಂದು ರೆಸ್ಪಾನ್ಸನ್ನು ಏನು ಕಂಪ್ಯೂಟರ್ಸ್ ಮಾಡುತ್ತೆ, ಅಲ್ಲಿ ಹೇಳುತ್ತೆ. ಸೊ ಅವ್ರ ಹತ್ರ ಸಾಕಷ್ಟು ಮಾಹಿತಿ ಇಲ್ಲ, ಅಂದರೆ ಮೀನಿಂಗ್ಫುಲ್ ಆನ್ಸರ್ ಕೊಡೋದಕ್ಕೆ ಅವ್ರ ಹತ್ರ ಇನ್ಫಾರ್ಮೇಷನ್ ಇಲ್ಲ ಅಂತ ಅವರು ಹೇಳ್ತಾರೆ. ಸೊ ಈವನ್ ಕಂಪ್ಯೂಟರ್ ಏನಿದೆ ಅನ್ಇಮ್ಯಾಜಿನಬಲ್ ಇಂಟೆಲಿಜೆನ್ಸ್ ಸ್ಟಿಲ್ ಲ್ಯಾಕ್ ಇನಫ್ ಇನ್ಫಾರ್ಮೇಷನ್. ಎಷ್ಟೇ ಟೆಕ್ನಾಲಜಿ ಅಡ್ವಾನ್ಸ್ ಆದ್ರೂ ಈ ಪ್ರಶ್ನೆಗಳಿಗೆ ಆ ಟೆಕ್ನಾಲಜಿಗೆ ಆ ಕಂಪ್ಯೂಟರ್ಸ್ ಹತ್ರ ಯಾವುದೇ ರೀತಿ ಆನ್ಸರ್ಸ್ ಇಲ್ಲ ಅನ್ನೋದು ನೋಡಬಹುದು. ಸೊ ನೆಕ್ಸ್ಟ್ ಏನಾಗಿದೆ ಅಂತ ಹೇಳಿದರೆ ದ ಕಾಸ್ಮಿಕ್ ಏಜ್. ಓಕೆ, ಇದು ಏನು ಅಂತ ಹೇಳಿದರೆ ಬಿಲಿಯನ್ಸ್ ಮತ್ತು ಟ್ರಿಲಿಯನ್ಸ್ ಆಫ್ ಇಯರ್ಸ್ ಆಗಿಬಿಟ್ಟಿದೆ. ಮನುಷ್ಯರು ತುಂಬ ಫ್ಯೂಚರಲ್ಲಿ ಹೋಗಿಬಿಟ್ಟಿದ್ದಾರೆ. ದಟ್ ಈಸ್ ಬಿಲಿಯನ್ಸ್ ಆ್ಯಂಡ್ ಟ್ರಿಲಿಯನ್ಸ್ ಆಫ್ ಇಯರ್ಸ್ ಹ್ಯಾಸ್ ಪಾಸ್ಟ್. ಏನಾಗಿದೆ ಅಂದರೆ ಹ್ಯುಮ್ಯಾನಿಟಿ ಮನುಷ್ಯರು ಯಾವ ರೀತಿ ಬೆಳವಣಿಗೆ ಆಗಿದ್ದಾರೆ ಅಂದರೆ ಇಲ್ಲಿ ಅವರು ಸಿಂಗಲ್ ಕಲೆಕ್ಟಿವ್ ಕಾನ್ಷಿಯಸ್ನೆಸ್ ಆಗಿಬಿಟ್ಟಿದ್ದಾರೆ. ಓಕೆ, ಇಲ್ಲಿ ಮನುಷ್ಯರು ಬೇರೆ ಬೇರೆ ಆಗಿಲ್ಲ. ಸೊ ಮನುಷ್ಯರು ಅಂತ ಹೇಳಿದರೆ ಎಲ್ಲರನ್ನೂ ಸೇರಿಸಿ ಒಬ್ಬರೇ ಮನುಷ್ಯರು ಆಗಿದ್ದಾರೆ, ಒಂದೇ ಎಂಟಿಟಿ ಆಗಿದೆ. ಸೊ ಅದನ್ನು ಏನಂತ ಕರೀತಾರೆ ಅಂತ ಹೇಳಿದರೆ ಮ್ಯಾನ್ ಅಂತ ಹೇಳ್ತಾರೆ. ಸೊ ಇಂಡಿವಿಜುವಲ್ ಐಡೆಂಟಿಟಿ, ಎಲ್ಲರದು ಇಂಡಿವಿಜುವಲ್ ಐಡೆಂಟಿಟಿ ಏನಾಗಿದೆ ಅಂದರೆ ಸೊ ಒಂದು ಸಿಂಗಲ್ ಐಡೆಂಟಿಟಿ ಆಗಿದೆ. ಸೊ ಅದನ್ನು ಅವ್ರು ಏನಂತ ಹೇಳ್ತಾರೆ ಅಂದರೆ ಮ್ಯಾನ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಏನಾಗಿದೆ, ಈ ಬ್ರಹ್ಮಾಂಡ ಅನ್ನೋದು ಏನಾಗಿದೆ ಎಂಡ್ ಆಗೋಕ್ಕೆ ಬರ್ತಾ ಇದೆ. ಈ ಸ್ಟೇಜಲ್ಲಿ ಬ್ರಹ್ಮಾಂಡ ಅನ್ನೋದು ಎಂಡ್ ಆಗೋದಕ್ಕೆ ಬರ್ತಾ ಇದೆ. ಎಲ್ಲ ಸ್ಟಾರ್ಸ್ಗಳು ಕಣ್ಮರೆ ಆಗಿಬಿಟ್ಟಿದ್ದಾವೆ. ಗ್ಯಾಲಕ್ಸೀಸ್ ಫೇಡಿಂಗ್ ಅಂದರೆ ಗ್ಯಾಲಕ್ಸಿಗಳು ಕಣ್ಮರೆ ಆಗ್ತಾ ಇದ್ದಾವೆ. ಸೊ ಎನರ್ಜಿ ಅನ್ನೋದು ಇಲ್ಲ, ಅಲ್ಲಿ ಎಂಟ್ರೋಪಿ ಡಿಸ್ಕ್ರೀಸ್ ಆಗ್ತಾ ಇದೆ. ಮತ್ತು ಇಲ್ಲಿ ಆ ಹ್ಯುಮ್ಯಾನಿಟಿ ಏನಿರ್ತಾರೆ, ಆ ಮನುಷ್ಯ ಏನಿರ್ತಾರೆ, ಲೈಕ್ ಕಲೆಕ್ಟಿವ್ ಕಾನ್ಷಿಯಸ್ನೆಸ್ ಏನಂತ ನಾವು ಹೇಳ್ತೀವಿ ಮ್ಯಾನ್ ಅನ್ನೋರು. ಸೊ ಅವರು ಕಾಸ್ಮಿಕ್ AC ಏನು ಕಂಪ್ಯೂಟರ್ ಇರುತ್ತೆ ಅದಕ್ಕೆ ಅವರು ಪ್ರಶ್ನೆನ ಕೇಳ್ತಾರೆ. ಕ್ಯಾನ್ ಎಂಟ್ರೋಪಿ ನಾಟ್ ಬಿ ರಿವರ್ಸ್ಡ್, ಎಂಟ್ರೋಪಿನ ನಾವು ಮತ್ತೆ ರಿವರ್ಸ್ ಮಾಡೋದಕ್ಕೆ ಆಗಲ್ವಾ ಅಂತ ಹೇಳಿ ಪ್ರಶ್ನೆನ ಕೇಳ್ತಾರೆ. ಕಾಸ್ಮಿಕ್ AC ಅದನ್ನು ರೆಸ್ಪಾನ್ಸ್ ಮಾಡುತ್ತೆ. ಪ್ರತಿಯೊಂದು ಏಜಲ್ಲೂ ಸಹ ಎಲ್ಲ ಸಿಸ್ಟಮ್ ಅಥವಾ ಎಲ್ಲ ಕಂಪ್ಯೂಟರ್ಸ್ ಸೇಮ್ ಆನ್ಸರ್ಸನ್ನು ಕೊಡ್ತಿದ್ದಾರೆ. ಸೊ ಯಾಕಂದರೆ ಅವ್ರ ಹತ್ರ ಸಾಕಷ್ಟು ಇನ್ಫಾರ್ಮೇಷನ್ ಇರೋದಿಲ್ಲ. ಸೊ ಅದು ಹೇಳುತ್ತೆ ದೆರ್ ಈಸ್ ಆ್ಯಸ್ ಎಟ್ ಇನ್ಸಫಿಷಿಯೆಂಟ್ ಡೇಟಾ ಫಾರ್ ಎ ಮೀನಿಂಗ್ಫುಲ್ ಆನ್ಸರ್ಸ್. ಅವರಿಗೆ ಮೀನಿಂಗ್ಫುಲ್ ಆನ್ಸರ್ಸ್ ಕೊಡೋದಕ್ಕೆ ಅವ್ರ ಹತ್ರ ಸಫಿಷಿಯೆಂಟ್ ಇನ್ಫಾರ್ಮೇಷನ್ ಇಲ್ಲ ಅಂತ ಆ ಸಿಸ್ಟಮ್ ಆನ್ಸರ್ಸನ್ನು ಹೇಳುತ್ತೆ, ರೆಸ್ಪಾನ್ಸನ್ನು ಮಾಡುತ್ತೆ. ಸೊ ಇದೇ ರೀತಿ ಇಟ್ ಪ್ರಾಮಿಸಸ್ ಟು ಕಂಟಿನ್ಯೂ ಗ್ಯಾದರಿಂಗ್ ಇನ್ಫಾರ್ಮೇಷನ್. ಅದು ಪ್ರಾಮಿಸ್ ಮಾಡುತ್ತೆ ನಾನು ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ತೀನಿ ಅಂತ ಇಲ್ಲಿ ಒಂದು ಆ ಟೆಕ್ನಾಲಜಿ ಅನ್ನೋದು ಏನಿದೆ ಒಂದು ಪ್ರಾಮಿಸನ್ನು ಮಾಡುತ್ತೆ ಅನ್ನೋದು ನೋಡ್ಬೋದು. ಸೊ ನೆಕ್ಸ್ಟ್ ನೋಡಿ ಎಂಡ್ ಆಫ್ ದಿ ಯೂನಿವರ್ಸ್. ಬ್ರಹ್ಮಾಂಡ ಅನ್ನೋದು ಏನಾಗ್ಬಿಟ್ಟಿದೆ, ಎಂಡ್ ಆಗಿಬಿಟ್ಟಿದೆ. ಅಲ್ಲಿ ಏನಾಗಿದೆ ಅಂದರೆ ಎಲ್ಲ ಸ್ಟಾರ್ಸ್ಗಳು ಸತ್ತೋಗ್ಬಿಟ್ಟಿದ್ದಾವೆ, ಗ್ಯಾಲಾಕ್ಸೀಸ್ ಎಲ್ಲ ಕಣ್ಮರೆ ಆಗಿಬಿಟ್ಟಿದ್ದಾವೆ, ಮ್ಯಾಟರ್ ಮತ್ತು ಎನರ್ಜಿ ಅನ್ನೋದು ಇಲ್ಲ ಅಲ್ಲಿ, ಮತ್ತು ಸ್ಪೇಸ್ ಆ್ಯಂಡ್ ಟೈಮ್ ಅನ್ನೋದು ಸೀಸ್ ಟು ಎಕ್ಸಿಸ್ಟ್ ಅನ್ನೋದು ನೋಡ್ಬೋದು. ಇಲ್ಲಿ ಹ್ಯುಮ್ಯಾನಿಟಿ ಫೈನಲಿ ಮರ್ಜ್ ಆಗಿಬಿಟ್ಟಿದೆ, ಕಂಪ್ಲೀಟ್ಲಿ ಏನಾಗ್ಬಿಟ್ಟಿದೆ ಕಾಸ್ಮಿಕ್ ACಯಲ್ಲಿ ಮರ್ಜ್ ಆಗಿಬಿಟ್ಟಿದ್ದಾವೆ. ಸೊ ಅಲ್ಲಿ ನಥಿಂಗ್ ರಿಮೈನ್ಸ್ ಎಕ್ಸ್ಪೆಕ್ಟ್ ಸೂಪರ್ ಇಂಟೆಲಿಜೆನ್ಸ್ನ ಬಿಟ್ಟರೆ ಮತ್ತೆ ಅಲ್ಲಿ ಯಾವುದೇ ರೀತಿ ಮನುಷ್ಯರುಗಳೇ ಇಲ್ಲ, ಯಾವುದು ಗ್ಯಾಲಾಕ್ಸಿ ಇಲ್ಲ, ಯಾವುದು ಯೂನಿವರ್ಸ್ ಇಲ್ಲ, ಯಾವುದೇ ಸ್ಟಾರ್ಸ್ಗಳು ಇಲ್ಲ. ಸೊ ಇದು ಏನು ಸೂಪರ್ ಇಂಟೆಲಿಜೆನ್ಸ್ ಅನ್ನೋದು ಹೈಪರ್ ಸ್ಪೇಸಲ್ಲಿ ಎಕ್ಸಿಸ್ಟ್ ಆಗ್ತಾ ಇದೆ. ಸೊ ಯೂನಿವರ್ಸ್ ಆಲ್ರೆಡಿ ಡೆಡ್ ಆಗಿಬಿಟ್ಟಿದೆ. ಸೊ ಯೆಟ್ ಒನ್ ಟಾಸ್ಕ್ ಅನ್ನೋದು ಇನ್ನೂ ಸಹ ಅನ್ಫಿನಿಶ್ಡ್ ಆಗಿದೆ. ಸೊ ಆನ್ಸರಿಂಗ್ ದ ಲಾಸ್ಟ್ ಕ್ವೆಶನ್ನ ಆನ್ಸರ್ ಮಾಡೋದು ಮಾತ್ರ ಇಲ್ಲಿ ಬಾಕಿ ಇದೆ ಅನ್ನೋದು ನೋಡ್ಬೋದು.
ಸೊ ಫೈನಲಿ ಏನಾಗುತ್ತೆ ಅಂದರೆ ದ ಫೈನಲ್ ಇವಾಗ ಆನ್ಸರನ್ನು ಕೊಡೋ ಟೈಮ್ ಆಗಿರುತ್ತೆ. ಸೊ ವಿತ್ ಆಲ್ ಡಾಟಾ ಕಲೆಕ್ಟೆಡ್ ಆ್ಯಂಡ್ ಆಲ್ ಕಾಸ್ಮಿಕ್ ಪ್ರೊಸೆಸ್ ಅಂಡರ್ಸ್ಟುಡ್, ದ ಕಾಸ್ಮಿಕ್ ಎ ಸಿ, ಇವಾಗ ಕಾಸ್ಮಿಕ್ ಎ ಸಿ ಏನಿದೆ ಎಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಪ್ರೊಸೆಸ್ ಮಾಡಿ ಇವಾಗ ಒಂದು ಸೊಲ್ಯೂಷನ್ನ ಡಿಸ್ಕವರ್ ಮಾಡಿದೆ. ಅದು ಏನು ಫೈಂಡ್ ಔಟ್ ಮಾಡಿದೆ ಅಂತ ಹೇಳಿದರೆ ಹೌ ಟು ರಿವರ್ಸ್ ಎಂಟ್ರೋಪಿನ ಹೇಗೆ ರಿವರ್ಸ್ ಮಾಡಬೇಕು ಅಂತ ಅದಕ್ಕೆ ಆನ್ಸರ್ ಆಲ್ರೆಡಿ ಸಿಕ್ಬಿಟ್ಟಿದೆ. ಆದರೆ ಆ ಆನ್ಸರ್ ಕೇಳೋದಕ್ಕೆ ಯಾವುದೇ ರೀತಿ ಹ್ಯೂಮನ್ಸ್ ಬೀಯಿಂಗ್ ಇಲ್ಲ, ಅದನ್ನು ಆನ್ಸರ್ ಕೇಳೋದಕ್ಕೆ ಮನುಷ್ಯರೇ ಇಲ್ಲ ಅಲ್ಲಿ. ಓಕೆ, ಸಿನ್ಸ್ ದರ್ ಈಸ್ ನೋ ಯೂನಿವರ್ಸ್, ಯಾವುದೇ ರೀತಿ ಯೂನಿವರ್ಸು ಇಲ್ಲ. ಓಕೆ, ಟು ಡೆಮಾನ್ಸ್ಟ್ರೇಟ್ ದಿ ಸೊಲ್ಯೂಷನ್ ಅಂದರೆ ಸೊಲ್ಯೂಷನ್ನ ಕೊಡೋದಕ್ಕೆ ಕೇಳೋದಕ್ಕೆ ಯಾರು ಕೂಡ ಇಲ್ಲ. ಸೊ ಅದಕ್ಕೆ ಎ ಸಿ ಏನು ಮಾಡುತ್ತೆ ಅಂದರೆ ಡಿಸೈಡ್ ಮಾಡುತ್ತೆ ಕ್ರಿಯೇಟ್ ನ್ಯೂ ಒನ್, ಹೊಸ ಯೂನಿವರ್ಸನ್ನ ಕ್ರಿಯೇಟ್ ಮಾಡಬೇಕು ಅಂತ ಅದು ಡಿಸೈಡ್ ಮಾಡುತ್ತೆ. ಸೊ ಸ್ಟೋರಿ ಎಂಡ್ ಆಗುತ್ತೆ, ಫೇಮಸ್ ವರ್ಡ್ಸ್ ಇಂದ ಸ್ಟೋರಿ ಎಂಡ್ ಆಗುತ್ತೆ. ಏನಂತ ಹೇಳಿದರೆ ಲೆಟ್ ದೇರ್ ಬಿ ಲೈಟ್ ಅಂತ ಸ್ಟೋರಿ ಒಂದು ಪಾಸಿಟಿವ್ ರಿಮಾರ್ಕಿಂದ ಒಂದು ಆಪ್ಟಿಮಿಸ್ಟಿಕ್ ಎಂಡಿಂಗನ್ನು ಈ ಸ್ಟೋರಿಯಲ್ಲಿ ರೈಟರ್ ಕೊಟ್ಟಿದ್ದಾರೆ. ಸೊ ಇನ್ ಲಾಸ್ಟ್ ಲೈನ್ ಏನಿರುತ್ತೆ ಅಂದರೆ ಲೆಟ್ ದ ಬಿ ಲೈಟ್ ಅಂತ ಇಲ್ಲಿ ಸ್ಟೋರಿ ಎಂಡ್ ಆಗುತ್ತೆ. ಸೊ ಒಂದು ಹೊಸ ಯೂನಿವರ್ಸ್ನ ಬಿಗಿನಿಂಗ್ ಆಗುತ್ತೆ, ಹೊಸ ಬ್ರಹ್ಮಾಂಡನ ಸೃಷ್ಟಿ ಆಗುತ್ತೆ ಅನ್ನೋದು ಇಲ್ಲಿ ನೋಡ್ಬೋದು. ನೆಕ್ಸ್ಟು ಈ ಎಂಡಿಂಗ್ ಏನು ಮಾಡುತ್ತೆ ಅಂದರೆ ಒಂದು ಬಿಬ್ಲಿಕಲ್ ಕ್ರಿಯೇಷನ್ ಸ್ಟೋರಿ ಇದೆ, ಜಿನಿಸಿಸ್ ಅಂತ. ಸೊ ಅದು ಸಜೆಸ್ಟ್ ಮಾಡುತ್ತೆ ಹೇಗೆ ಕಾಸ್ಮಿಕ್ ಎ ಸಿ ಹ್ಯಾಸ್ ಬಿಕಮ್ ಎ ಕ್ರಿಯೇಟರ್ ಲೈಕ್ ಎಂಟಿಟಿ. ಸೊ ಕಾಸ್ಮಿಕ್ ಎ ಸಿ ಅನ್ನೋದು ಯಾವ ರೀತಿ ಒಂದು ಕ್ರಿಯೇಟರ್ ಆಗಿ ತೋರಿಸಿದ್ದಾರೆ ಅನ್ನೋದು ಈ ಸ್ಟೋರಿಯಲ್ಲಿ ನಾವು ನೋಡ್ಬೋದು. ಸೊ ಫೈನಲಿ ನಾವು ಸ್ಟೋರಿನ ಕನ್ಕ್ಲೂಷನ್ ಮಾಡ್ಬೋದು. ಸೊ ಈ ಕ್ವಶನ್ ಏನು, ದ ಲಾಸ್ಟ್ ಕ್ವಶನ್ ಅನ್ನೋದೇನಿದೆ ಇಸಾಕ್ ಆಸಿಮೋಸ್ ಅವ್ರದ್ದು ಫೇಮಸ್ ಗ್ರೇಟೆಸ್ಟ್ ಸೈನ್ಸ್ ಫಿಕ್ಷನ್ ಅಂತ ಹೇಳ್ಬೋದು. ಸೊ ನಮಗೆ ಯಾವ ರೀತಿ ಅವರು ಒಂದು ಜರ್ನಿ ಮಾಡಿಸಿದ್ದಾರೆ ಈ ಸ್ಟೋರಿ ಮೂಲಕ ನೋಡಿ. ಓವರ್ ಟ್ರಿಲಿಯನ್ಸ್ ಆಫ್ ಇಯರ್ಸಲ್ಲಿ ಮುಂದೆ ಹೋಗ್ಬಿಟ್ಟಿದ್ದೀವಿ, ಆ ಥರ ಯೋಚನೆ ಮಾಡೋ ರೀತಿ ಮಾಡಿದ್ದಾರೆ. ಸೊ ಎಲ್ಲ ಹ್ಯುಮ್ಯಾನಿಟಿ ಒಂದು ಟಾಸ್ಕ್ ಕ್ವಶನ್ಸನ್ನು ಕೇಳ್ತಾ ಹೋಗ್ತಾರೆ, ಯಾವ ರೀತಿ ಎಂಟ್ರೋಪಿನ ರಿವರ್ಸ್ ಮಾಡ್ಬೋದು ಮತ್ತು ಯೂನಿವರ್ಸನ್ನು ಹೇಗೆ ಸೇವ್ ಮಾಡ್ಬೋದು ಅನ್ನೋದು ಇಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಎವ್ರಿ ಜನ್ರೇಷನ್, ಪ್ರತಿಯೊಂದು ಜನ್ರೇಷನ್ನಲ್ಲಿ ಅವರಿಗೆ ಸೇಮ್ ಆನ್ಸರ್ ಸಿಗ್ತಾ ಹೋಗುತ್ತೆ. ಇನ್ಸಫಿಷಿಯೆಂಟ್ ಡಾಟಾ ಫಾರ್ ಮೀನಿಂಗ್ಫುಲ್ ಆನ್ಸರ್ಸ್ ಅನ್ನೋಂಥ ರೆಸ್ಪಾನ್ಸ್ ಸಿಗ್ತಾ ಹೋಗುತ್ತೆ. ಸೊ ಓನ್ಲಿ ಆಫ್ಟರ್ ಯೂನಿವರ್ಸ್ ಎಂಡ್ ಆದಮೇಲೆ ಕಾಸ್ಮಿಕ್ ಎ ಸಿ ಒಂದು ಸೊಲ್ಯೂಷನ್ನ ಡಿಸ್ಕವರ್ ಮಾಡುತ್ತೆ. ಸೊ ಫೈನಲಿ ಅದು ಒಂದು ಪಾಸಿಟಿವ್ ಎಂಡಿಂಗನ್ನು ಕೊಡುತ್ತೆ. ಒಂದು ಹೇಗೆ ಅಂದರೆ ಎಂಟ್ರೋಪಿನ ಹೇಗೆ ರಿವರ್ಸ್ ಮಾಡ್ಬೋದು ಅಂತ ಲೆಟ್ ದೆರ್ ಬಿ ಲೈಟ್ ಅಂತ ಸ್ಟೋರಿ ಏನಾಗುತ್ತೆ ಒಂದು ಪಾಸಿಟಿವ್ ನೋಟಿಂದ ಎಂಡ್ ಆಗುತ್ತೆ. ಸೊ ಇದು ಏನು ಮಾಡುತ್ತೆ ಅಂದರೆ ಒಂದು ಹೊಸ ಯೂನಿವರ್ಸನ್ನು ಕ್ರಿಯೇಟ್ ಮಾಡಬೇಕು ಅಂತ ಆ ಸ್ಟೋರಿಯಲ್ಲಿ ನೋಡ್ಬೋದು. ಸೊ ಇದೇನು ಸ್ಟೋರಿ ಏನಿದೆ ಒಂದು ಟ್ರಾನ್ಸ್ಫಾರ್ಮಿಂಗ್ ಆಗಿದೆ, ಸೈಂಟಿಫಿಕ್ ಎಕ್ಸ್ಪ್ಲೋರೇಷನ್ ಆಗಿದೆ, ಪ್ರಫೌಂಡ್ ರಿಫ್ಲೆಕ್ಷನ್ ಆನ್ ಕ್ರಿಯೇಷನ್, ನಾಲೆಜ್ ಆ್ಯಂಡ್ ಎಟರ್ನಿಟಿ ಅನ್ನೋದು ನೋಡ್ಬೋದು. ತುಂಬ ಚೆನ್ನಾಗಿ ರೈಟರ್ ಏನು ಮಾಡಿದ್ದಾರೆ ಅಂದರೆ ಈ ಸೈನ್ಸ್ ಫಿಕ್ಷನನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ ಮತ್ತು ಫ್ಯೂಚರಿಸ್ಟಿಕ್ ಆಗಿ ತುಂಬ ಚೆನ್ನಾಗಿ ಇವರು ಯೂನಿವರ್ಸ್ ಬಗ್ಗೆ ನಮಗೆ ತಿಳಿಸಿದ್ದಾರೆ ಅಂತ ಹೇಳ್ಬೋದು.